ಮತ್ತು ಗಿಡದ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಹಾಗಾಗಿ ನಮ್ಮ ನಮ್ಮ ಈ ರೀತಿ ಲಾಭ ಇಲ್ಲ ಅಂತ ಈಗ ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ಹೇಳುವಾಗೇ ಇಲ್ಲ. ಈಗ ಎಲ್ಲ ಬೆಳೆಯ ರೇಟು ಪೀಕ್ನಲ್ಲಿದೆ. ಅಡಿಕೆ ನೋಡಿ, ಕಾಫಿ ನೋಡಿ, ಕಾಳುಮೆಣಸು ನೋಡಿ, ಒಳ್ಳೆ ಬೆಲೆ ಇದೆ. ಆದರೆ ನಾವು ಅದನ್ನು ಉತ್ಪಾದನೆ ಮಾಡುವಲ್ಲಿ ಸೋತಿದ್ದೇವೆ. ಕೇವಲ ಒಂದೇ ಬೆಳೆಯನ್ನು ನಂಬಿಕೊಂಡು ನಾವು ಅದನ್ನು ಮಾಡಲಿಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ, ಈಗ ನನ್ನ ಮಗ ಕೃಷಿಗೆ ಬಂದಿದ್ದಾನೆ. ಈ ಕೃಷಿಯನ್ನ ಇನ್ನು ಮುಂದುವರಿಸ್ಕೊಂಡು ಹೋಗುವಂತ ವಾರಸುದಾರ ಅವನೇ. ಇಲ್ಲ, ನನಗೆ ಮೊದಲಿಂದಲೂ ಕೃಷಿಯ ಬಗ್ಗೆ ಆಸಕ್ತಿ ಇದೆ, ಮತ್ತೆ ಊರಿನ ಬಗ್ಗೆ. ಅದಕ್ಕಾಗಿ ಈಗ 2017ರಲ್ಲಿ ನಾನು ಬಂದೆ. ಬೆಂಗಳೂರಲ್ಲೂ 4-5 ವರ್ಷ ಜಾಬ್ ಮಾಡಿ ಬಂದವ. ಬೆಂಗಳೂರು ಜೀವನವನ್ನು ಅನುಭವಿಸಿ ಬಂದೆ. ಇಲ್ಲಿ ಸುಖವಾಗಿದ್ದೇನೆ. ನನಗೆ ಬಂದಾಗ ಎಲ್ಲರೂ ಹೇಳಿದ್ದು, ನೀನು ಮದುವೆ ಹಾಕೊಂಡು ಊರಿಗೆ ಬರ್ಬೇಕಿತ್ತು ಎಂಬ ಮಾತನ್ನ ತುಂಬಾ ಜನ ಹೇಳಿದ್ದು. ಆದರೆ ನಾನು ಕೃಷಿಯನ್ನೇ ಪ್ರೀತಿಸಿ ಬಂದೆ. ಹಾಗೆ ನನಗೆ ಮದುವೆಯೂ ಆಯ್ತು. ನನ್ನ ಹೆಂಡತಿಯೂ ಕೂಡ ನನಗೆ ಕೃಷಿಯಲ್ಲಿ ಅಷ್ಟೇ ಬೆಂಬಲವಾಗಿ ನಿಂತಿದ್ದಾಳೆ. ಕೃಷಿಯನ್ನ ಸರಿಯಾಗಿ ಮಾಡಿರೋದಿಲ್ಲ ಒಂದು. ಎರಡನೇದು, ಈಗ ಹಲವಾರು ಕಾರಣಕ್ಕಾಗಿ ಈಗ ಈ ಹಳ್ಳಿಯನ್ನ ಬಿಟ್ಟು ಪೇಟೆ ಕಡೆ ವಲಸೆ ಸಾಧ್ಯತೆ ಆಗಿದೆ. ಒಂದು ಹಳ್ಳಿಯಲ್ಲಿದ್ದವರಿಗೆ ಮದುವೆ ಭಾಗ್ಯ ಇಲ್ಲ ಅಂತ ಸಾಧ್ಯತೆ. ಅದ ನಂತರ ಅಲ್ಲಿ ಆಕರ್ಷಣೆ ಇಲ್ಲಿ ಸಿಗೋದಿಲ್ಲಲ್ಲ. ಆ ಕಾರಣಕ್ಕಾಗೂ ಹುಡುಗರಿರ್ಲಿ ಪೇಟೆ ಕಡೆ ಮುಖ ಮಾಡಿದ್ದಾರೆ. ಲಾಭ ಇಲ್ಲ ಅಂತ ಈಗ ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ಹೇಳುವಾಗೇ ಇಲ್ಲ. ಈಗ ಎಲ್ಲ ಬೆಳೆಯ ರೇಟು ಪೀಕ್ನಲ್ಲಿದೆ. ಅಡಿಕೆ ನೋಡಿ, ಕಾಫಿ ನೋಡಿ, ಕಾಳುಮೆಣಸು ನೋಡಿ, ಒಳ್ಳೆ ಬೆಲೆ ಇದೆ. ಆದರೆ ನಾವು ಅದನ್ನು ಉತ್ಪಾದನೆ ಮಾಡುವಲ್ಲಿ ಸೋತಿದ್ದೇವೆ. ಕೇವಲ ಒಂದೇ ಬೆಳೆಯನ್ನು ನಂಬಿಕೊಂಡು ನಾವು ಅದನ್ನು ಮಾಡಲಿಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ, ಈಗ ನನ್ನ ಮಗ ಕೃಷಿಗೆ ಬಂದಿದ್ದಾನೆ. ಈ ಕೃಷಿಯನ್ನ ಇನ್ನು ಮುಂದುವರಿಸ್ಕೊಂಡು ಹೋಗುವಂತ ವಾರಸುದಾರ ಅವನೇ. ಹಾಗಿರೋದ್ರಿಂದ ಕೃಷಿಯಲ್ಲಿ ಲಾಭ ಇರೋದ್ರಿಂದ ಏನೂ ಹಿಂಜರಿಯುವಂತ ಪ್ರಶ್ನೆ ಇಲ್ಲ. ನೋಡಿ, ನಾವು ಈಗ ಇಲ್ಲಿ ಕಾಳುಮೆಣಸು, ಕಾಫಿ, ಅಡಿಕೆ ಮಾಡಿದ್ದೇವಲ್ಲ, ಅದರ ಸಂಗಡ ಇಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೇವೆ. ಈ ಜೇನು ಪೆಟ್ಟಿಗೆ ಇಟ್ಟು ಉದ್ದೇಶ ಏನು ಅಂದ್ರೆ, ನಮಗೆ ಈ ಕಾಫಿ ಹೂವಿನ ಪರಾಗಸ್ಪರ್ಶ ಆಗ್ಲಿಕ್ಕೆ ಜೇನು ಹುಳ ಬೇಕೇ ಬೇಕು. ಜೇನು ಉತ್ಪಾದನೆಯಿಂದನೂ ನಮಗೆ ಲಾಭ ಮತ್ತೆ ನಮ್ಮ ಉಪಯೋಗಕ್ಕೂ ಸಿಗ್ತದೆ. ಅದರ ಸಂಪೂರ್ಣ ನಿರ್ವಹಣೆಯನ್ನ ನನ್ನ ಮಗನೇ ಮಾಡ್ತಾನೆ. ಹಾಗಿರೋದ್ರಿಂದ ನಮಗೆ ಈ ಜೇನು ಇಲ್ಲಿರೋದ್ರಿಂದ ಅಡಿಕೆಗೆ, ಕಾಫಿಗೆ ಎಲ್ಲದು ಪರಾಗಸ್ಪರ್ಶಕ್ಕೆ ಜೇನು ಇರೋದು ಬಹಳ ಅವಶ್ಯಕ. ಹಾಗಾಗಿ ನಾವು ಇಲ್ಲಿ ಸದ್ಯಕ್ಕೆ ಒಂದೇ ಪೆಟ್ಟಿಗೆ ಇಟ್ಟಿದ್ದೇವೆ. ಇನ್ನು ಕ್ರಮೇಣ ಇಲ್ಲಿ ಜೇನು ಪೆಟ್ಟಿಗೆ ಸಂಖ್ಯೆಯನ್ನು ಜಾಸ್ತಿ ಮಾಡುವಂತ ಉದ್ದೇಶ ಇದೆ ನಮಗೆ. ಇನ್ನು ಇವರ ಮಗ ಸುಬ್ರಾಯ ಹೆಗಡೆ ಅವರ ಮಗ ಶಶಾಂಕ್ ಹೆಗಡೆ ಅವರು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿ ಇದ್ದು ನಂತರ ಕೃಷಿಯತ್ತ ಒಲವು ಹೆಚ್ಚಾಗಿ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ ಶಶಾಂಕ್ ಹೆಗ್ಡೆ. ಬೆಂಗಳೂರು ಜೀವನಕ್ಕೆ ಹೋಲಿಕೆ ಮಾಡಿದ್ರೆ ಹಳ್ಳಿಯ ಜೀವನ ಉತ್ತಮವಾಗಿದೆ. ಬೆಂಗಳೂರಿನಲ್ಲಿ ಕೆಲಸದ ಒತ್ತಡದ ಜೀವನ, ಆದ್ರೆ ಹಳ್ಳಿ ಜೀವನದಲ್ಲಿ ಸುಖವಾಗಿ ಇದ್ದೇನೆ. ಐಟಿ ಕಂಪನಿಯಲ್ಲಿ 5ರಿಂದ 10 ಲಕ್ಷದಷ್ಟು ವರ್ಷದಲ್ಲಿ ಪ್ಯಾಕೇಜ್ ಇರುತ್ತದೆ. ಆದ್ರೆ ಕೃಷಿಯಲ್ಲಿ ಸರಿಯಾಗಿ ಭೂಮಿಯನ್ನ ನಂಬಿ ಕೆಲಸ ಮಾಡಿದ್ರೆ ವರ್ಷಕ್ಕೆ 10 ಲಕ್ಷಕ್ಕಿಂತಲೂ ಜಾಸ್ತಿ ಕೃಷಿಯಲ್ಲಿ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಪ್ರಗತಿಪರ ಕೃಷಿಕ ಶಶಾಂಕ್ ಹೆಗ್ಡೆ. ಇದು ನಂದು ಆ ಕಡೆ ಪೆಟ್ಟಿಗೆ ಇದೆ. ಅಲ್ಲಿ ಮನೆ ತೋಟದಲ್ಲಿ ನಮ್ದು ಜೇನ್ ಪೆಟ್ಟಿಗೆ ಇದೆ. ಅದನ್ನ ಡಿವೈಡ್ ಮಾಡಿ ಈಗ 1 ತಿಂಗಳಾಯ್ತು ಇದು ಡಿವೈಡ್ ಮಾಡಿ. ಈಗ ಜಸ್ಟ್ ಪ್ರಾರಂಭವಾಗಿದೆ. ಈಗ ನೋಡಿ, ಇದು ಹವ್ಯಾಸಕ್ಕೋಸ್ಕರ ಮಾಡಿದ್ದು. ಈಗ ನಮ್ದು ಕಾಪಿ ಇರೋ ಕಾರಣಕ್ಕಾಗಿ ಸ್ವಲ್ಪ ಇದನ್ನ ವಾಣಿಜ್ಯೀಕರಣ ಮಾಡುವ ಆಲೋಚನೆಯು ಕೂಡ ಮುಂದಿನ ದಿನಗಳಲ್ಲಿ ಇದೆ. ಕಾಪಿಗೆ ಇದ್ದಿದ್ರಿಂದ ತುಂಬಾ ಜೇನು ಹುಳಗಳು ಸಹಿತ. ನಾನು ಈಗ ಆ ಕಡೆ ಪೆಟ್ಟಿಗೆ ಇದೆ, ಇಲ್ಲಿ ಈಗ ಪ್ರಸ್ತುತವಾಗಿ 1 ಪೆಟ್ಟಿಗೆಯನ್ನ ಮಾತ್ರ ಇಟ್ಟಿದ್ದೇನೆ. ಕಾಫಿ ನಮ್ಮಲ್ಲಿ ಇರೋದ್ರಿಂದ ಕಾಫಿಗೆ ಆಕರ್ಷಣೆಯಾದಂತ ಜೇನುಹುಳುಗಳ ಸಂಖ್ಯೆನೂ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಇನ್ನೂ ಇದನ್ನ ಹವ್ಯಾಸಕ್ಕಾಗಿ ಜೇನು ಕೃಷಿಯನ್ನ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ವಾಣಿಜ್ಯೀಕರಣ ಮಾಡುವ ಆಲೋಚನೆ ಕೂಡ ಇದೆ. ಇದು ನೀರು ಇಲ್ಲ ಹಾಕಿದ್ದ ಕಾರಣ ಏನಂದ್ರೆ, ಇಲ್ಲಿ ನೀರಿಲ್ಲವಾದ್ರೆ ಇರುವೆ ಇರ್ಬಹುದು,
ಜಾಲ ಅಂತ ಹೇಳ್ತೀವಲ್ಲ ನಾವು, ಕಚ್ಚದ ಇರುವೆ, ಅದು ಎಲ್ಲ ಇಲ್ಲಿ ಈ ಕೋಲಿನ ಮೂಲಕ ಹೋಗಿ ಹುಳಗಳಿಗೆ ತೊಂದರೆ ಕೊಡುವ ಸಾಧ್ಯತೆಗಳು ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಒಂದು ನೀರಿನ ಬಟ್ಟಲನ್ನ ಇಟ್ಟಾಗ ಅವುಗಳು ಇಲ್ಲಿಗೆ ಬಂದು ಸ್ಟಾಪ್ ಆಗತ್ತೆ, ಅದಕ್ಕೆ ಹುಳಕ್ಕೆ ರಕ್ಷಣೆ ಸಿಗತ್ತೆ. ಆ ಕಾರಣಕ್ಕಾಗಿ ಇದನ್ನು ನಾವು ಜೇನು ಸಾಕಾಣಿಕೆಗೆ ಪ್ರಾರಂಭ ಮಾಡುವಾಗಲೇ ಈ ರೀತಿಯ ಸ್ಟ್ಯಾಂಡ್ ಅನ್ನೇ ನಮಗೆ ಕೊಟ್ಟಿರ್ತಾರೆ. ಇದಕ್ಕೆ ಸಬ್ಸಿಡಿಯಲ್ಲಿ 1250 ರೂಪಾಯಿ ಬೀಳುತ್ತೆ. ಹಾ, RTC ಇದು ನಾನು ಪ್ರಾಯೋಗಿಕವಾಗಿ ಈಗ ಮಾಡಿದ್ದು. ಎಲ್ಲದೂ ಅವರೇ ಕೊಡ್ತಾರೆ, ತೋಟಗಾರಿಕಾ ಇಲಾಖೆಯವರೇ ಕೊಡ್ತಾರೆ. ತಂದಿಟ್ಟರಾಯ್ತು, ಆದ್ರೆ ರಕ್ಷಣೆಯು ತುಂಬಾ ಅವಶ್ಯಕತೆ ಆಗಿದೆ. ರಕ್ಷಣೆ ಅಂದ್ರೆ ಈಗ ನಾವು ಕಡಜೇನು ಅಂತ ಹೇಳ್ತೀವಿ, ಮುರುಗುಂಜುಲು ಅಂತ ಹೇಳ್ತೀವಿ. ಕಚ್ಚುವ ಒಂಥರ ಜೇನಿನ ಪ್ರಭೇದ ಅದು. ಹೆಜ್ಜೇನಲ್ಲ ಅರುಣ, ಮುರುಗುಂಜುಲಿಗೆ ಅಂತ ಕುಮಟಾ ಬದಿಗೆ ಕಡಜೇನು ಹೇಳ್ತೇನೆ. ಇದಿರ್ತದೆ ಅಲ್ಲ, ಹಳದಿ ಬಣ್ಣದ್ದು ಕಚ್ಚುದು, ಇಷ್ಟು ದೊಡ್ಡ ಗೂಡು ಕಟ್ತದೆ. ಕಡಜೇನು ಇದಕ್ಕೆ ತುಂಬಾ ರಕ್ಷಣೆ ಬೇಕಾಗಿದ್ದು ಕಡಜೇನಿಂದ. ಯಾಕಂದ್ರೆ ಕಡಜೇನು ಮಳೆಗಾಲದ ಪೂರ್ವದಲ್ಲಿ ಮೇ, ಜೂನ್, ಜುಲೈ ಟೈಮಲ್ಲಿ ಕಡಜೇನುಗಳ ದಾಳಿ ತುಂಬಾ ಇರತ್ತೆ. ಆ ಟೈಮಲ್ಲಿ ನಾವು ಪೆಟ್ಟಿಗೆಯನ್ನು ರಕ್ಷಿಸಿಕೊಳ್ಳುವುದು ಅಷ್ಟೇ ಅವಶ್ಯಕತೆ ಇದೆ. ರಕ್ಷಣೆ ಅಂತ ಏನಿಲ್ಲ, ಅದು ಬಂದಾಗ ಅದನ್ನು ಹೊಡೆಯುವುದು. ಈಗ ಯೂಟ್ಯೂಬ್ ಮತ್ತೆ ಸಾಮಾಜಿಕ ಜಾಲತಾಣ ಇರೋದ್ರಿಂದ ಅದರಲ್ಲಿ ಅನೇಕ ಟ್ರ್ಯಾಪಿಂಗ್ ಮೆಥಡ್ಗಳು ಸಹಿತ ಬಂದಿವೆ. ಒಂದು ನಾವೇ ಮನೆಯಲ್ಲಿ ಮಾಡ್ಕೊಳ್ಳಬಹುದಾದಂತ ಟ್ರ್ಯಾಪಿಂಗ್ ಮೆಥಡ್ಗಳು ಕೂಡ ಬಂದಿದೆ. ಒಂದು ಕರಡಿಗೆಯನ್ನ ಇಟ್ಟು ಅದಕ್ಕೆ ಕಣ್ಣು ಮಾಡಿ ಅದರ ಮೂಲಕವಾಗಿ ಆ ಕಡಜೆಯನ್ನ ಹಿಡಿಯುವ ಒಂದು ಸಾಧನ ಸಹಿತ ಕಂಡುಹಿಡಿಯಲಾಗಿದೆ. ಜೇನು ವರ್ಷಕ್ಕೆ 2-3 ಸಲ ಸಹಿತ ತೆಗಿಬಹುದು. ನಾನು ಈಗ ಜೇನಿನಲ್ಲಿ ಬರೆಯುತ್ತಿರುವ ಶಿಶು ಅಂತ ಹೇಳ್ಬಹುದು. ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಭಾವ ಗಣೇಶ್ ಭಟ್ ಶೀಲೆ ಅಂತ ಇದ್ದಾರೆ. ಅವರು ಜೇನು ಕೃಷಿಯಲ್ಲಿ ತುಂಬಾ ಪಳಗಿದವರು. ಅವರ ಮಾರ್ಗದರ್ಶನದಲ್ಲಿ ನಾನು ಪ್ರತಿಯೊಂದು ಜೇನಿನ ಪ್ರತಿಯೊಂದು ಸ್ಟೆಪ್ ಸಹಿತ ಅವರನ್ನ ಕೇಳ್ಕೊಂಡೇ ಮಾಡ್ತಾ ಇರೋದು. ಇಲ್ಲ, ನನಗೆ ಮೊದ್ಲಿಂದಲೂ ಕೃಷಿಯ ಬಗ್ಗೆ ಆಸಕ್ತಿ ಇದೆ, ಮತ್ತೆ ಊರಿನ ಬಗ್ಗೆ ತುಂಬಾ ಆಸಕ್ತಿ. ಊರಿನಲ್ಲೇ ಇರ್ಬೇಕು, ಅಪ್ಪ ಅಮ್ಮನ ಜೊತೆ ಇರ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ಅದಕ್ಕಾಗಿ ಈಗ 2017ರಲ್ಲಿ ನಾನು ಬಂದೆ. ಬೆಂಗಳೂರಲ್ಲೂ 4-5 ವರ್ಷ ಜಾಬ್ ಮಾಡಿ ಬಂದವ. ಬೆಂಗಳೂರು ಜೀವನವನ್ನು ಅನುಭವಿಸಿ ಬಂದೆ. ಇಲ್ಲಿ ಬಂದೆ, ಇಲ್ಲಿ ಸುಖವಾಗಿದ್ದೇನೆ. ನನಗೆ ಬಂದಾಗ ಎಲ್ಲರೂ ಹೇಳಿದ್ದು, ನೀನು ಮದುವೆ ಹಾಕೊಂಡು ಊರಿಗೆ ಬರ್ಬೇಕಿತ್ತು ಎಂಬ ಮಾತನ್ನ ತುಂಬಾ ಜನ ಹೇಳಿದ್ದು. ಆದ್ರೆ ನಾನು ಕೃಷಿಯನ್ನೇ ಪ್ರೀತಿಸಿ ಬಂದೆ. ಹಾಗೆ ನನಗೆ ಮದುವೆಯೂ ಆಯ್ತು. ನನ್ನ ಹೆಂಡತಿಯೂ ಕೂಡ ನನಗೆ ಕೃಷಿಯಲ್ಲಿ ಅಷ್ಟೇ ಬೆಂಬಲವಾಗಿ ನಿಂತಿದ್ದಾಳೆ. ಕೃಷಿಯಲ್ಲಿ ಸಂಪೂರ್ಣ ಸಹಕಾರ ನನ್ನ ಹೆಂಡತಿದಿದೆ. ಹಾಗೆ ತಂದೆಯವರ ಮಾರ್ಗದರ್ಶನ, ತಾಯಿಯವರ ಸಪೋರ್ಟ್ ಎಲ್ಲ ಇದೆ. ಈಗ ತಂದೆಯವರು ಹೇಳಿದಾಗೆ ನಾನು ಮಾಡೋದಷ್ಟೇ. ಈಗ ಸದ್ಯದ ಮಟ್ಟಿಗೆ ತಂದೆಯವರು ಯಾವ್ಯಾವ್ದು ಹೇಳ್ತಾರೋ ಅದನ್ನ ಕಾಲಕ್ಕೆ ಮಾಡೋದು. ನಾನು ಬೆಂಗಳೂರಲ್ಲಿದ್ದಾಗ ನನಗೆ ಬೇರೆ ಬಾಸ್ ಇದ್ದಿದ್ರು, ಆದ್ರೆ ಇಲ್ಲಿ ನಾನೇ ಬಾಸು. ಅದು ನನ್ನ ಮೂಲ ಕಾರಣ. ಯಾಕಂದ್ರೆ ಅವ್ರು ಹೇಳ್ತಾರೆ, ಅವ್ರು ಹೇಳ್ದಂಗೆ ಮಾಡ್ಬೇಕು. ಆದ್ರೆ ಇಲ್ಲಿ ನಾವೇ ಯಜಮಾನರು. ನಾವು ನಮಗ್ ಬೇಕಾದಾಗೆ ಮಾಡ್ಕೊಳ್ಳೋದು. ತೋಟದ ಕೆಲಸ ಇರ್ಬಹುದು, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದೇ ಇರ್ಬಹುದು, ಎಲ್ಲದು ನಮ್ಗೆ ಬೇಕಾಗೆ ಮಾಡ್ಕೊಳ್ಳೋದು. ಮತ್ತೆ ಬೆಂಗಳೂರಿನ ಆ ವಾತಾವರಣ ಇರ್ಬಹುದು, ಅಥವಾ ಅಲ್ಲಿ ಇರುವ ಒತ್ತಡ ಇರ್ಬಹುದು, ಅದಕ್ಕಿಂತ ನನಗೆ ಕೃಷಿಯಲ್ಲಿ ಖುಷಿ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಕೃಷಿಗೆ ಬಂದವ. ಮತ್ತೆ ಅಲ್ಲಿ 5 ಲಕ್ಷವೋ 10 ಲಕ್ಷವೋ 1 ವರ್ಷದ ಪ್ಯಾಕೇಜ್ ಇರತ್ತೆ. ಆದ್ರೆ ಇಲ್ಲಿ ನಾವು ಸರಿಯಾಗಿ ಮಾಡ್ಕೊಂಡ್ರೆ ಅಡಿಕೆ, ಕಾಳುಮೆಣಸು, ಕಾಫಿ, ಹಾಗೆ ತೆಂಗು, ಹಾಗೆ ಏಲಕ್ಕಿ ಇರ್ಬಹುದು, ಕೆಲವೊಂದ್ ಕಡೆ ವೆನಿಲ್ಲಾ ಹಾಕ್ತಾ ಇದ್ದಾರೆ. ಅನೇಕ ಕೃಷಿ ಬೆಳೆಗಳು ಸಹಿತ ಇದೆ. ಅವುಗಳನ್ನ ನಾವು ಸರಿಯಾಗಿ ಕಾಲಕ್ಕೆ ತಕ್ಕಂತೆ ಅವುಗಳಿಗೆ ಪೋಷಕಾಂಶ ಒದಗಿಸುವುದು ಇರ್ಬಹುದು, ಅಥವಾ ಗೊಬ್ಬರಗಳ ನಿರ್ವಹಣೆ ಇರ್ಬಹುದು, ಹಾಗೆ ಕಳೆಗಳ ನಿರ್ವಹಣೆ ಇರ್ಬಹುದು. ಎಲ್ಲವನ್ನು ಮಾಡಿದಾಗ ನಾವು ತೋಟವನ್ನ ಸರಿಯಾಗಿ ಇಟ್ಕೊಳ್ಬಹುದಾಗಿದೆ. ಹಾಗೆ ಅದರಿಂದ ಉತ್ಪನ್ನವೂ ಸಹಿತ ನಮಗೆ ಚೆನ್ನಾಗಿ ಬಂದು ನಮಗೆ
ಹಾ ಹಾ ಸರಿಯಾಗಿ ಮಾಡಿದ್ರೆ ನಾವು 10ರಿಂದ 12 ಲಕ್ಷ 13 ಲಕ್ಷ ಸಹಿತ ತೆಗೆಯೋರಿದ್ದಾರೆ. ಅಷ್ಟನ್ನ ಆರಾಮಾಗಿ ತೆಗಿಬಹುದು. ಈಗ ಒಂದು ವರ್ಷಕ್ಕೆ 12 ಲಕ್ಷ ಇಲ್ಲಿ ಯಾವುದೇ ಒತ್ತಡ ಅಥವಾ ಈಗ ಬೆಂಗಳೂರಿನ ಕಲುಷಿತ ವಾತಾವರಣ ಅದನ್ನ ನಾವು ಮಾಡಿ ಹಳ್ಳಿಯ ಜೀವನ ತಂದೆ ತಾಯಿ ಸಂಗತಿಗೆ ನಾವು ಇರೋದು. ಈಗ ಎಲ್ಲ ಹಳ್ಳಿಗಳು ವೃದ್ಧಾಶ್ರಮ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಪ್ಪ ಅಮ್ಮನ ಜೊತೆ ಮಕ್ಕಳಿರುವುದೇ ಒಂದು ಅಪ್ಪ ಅಮ್ಮನ ಸೇವೆ ಮಾಡುವುದೇ ನಮಗೊಂದು ಖುಷಿಯ ವಿಚಾರ. ಅಂತದ್ರಲ್ಲಿ ನನಗೆ ಅದು ಹೆಮ್ಮೆ ಇದೆ. ನಾನು ನನ್ನ ಅಪ್ಪ ಅಮ್ಮನ ಜೊತೆ ಇದೇನೆ ಎನ್ನುವ ಹೆಮ್ಮೆ ನನಗಿದೆ. ಹಾಗೆ ನಾನು ತೋಟದಿಂದ ಕೃಷಿಯನ್ನ ಮಾಡ್ತಾ ಹಾಗೆ ಕೃಷಿ ಮಾಡ್ಕೊಳ್ತಾ ಸಾಮಾಜಿಕ ಕೆಲಸ ಮಾಡಲು ನನಗೆ ಸಮಯ ಇರತ್ತೆ. ಅದಕ್ಕಾಗಿ ಸಾಮಾಜಿಕ ಕೆಲಸದಲ್ಲೂ ನಾನು ತೊಡ್ಕೊಂಡಿದ್ದೆ. ನನಗೆ ಮಾದರಿ ನಮ್ಮ ತಂದೆಯವರೇ. ಕೃಷಿ ವಿಷಯದಲ್ಲಾಗ್ಲಿ ಯಾವುದೇ ವಿಷಯದಲ್ಲಿ ನನಗೆ ಮಾದರಿ ತಂದೆಯವರೇ. ಅದರಲ್ಲೂ ಕೃಷಿ ವಿಷಯದಲ್ಲಿ ಹೆಚ್ಚಾಗಿ ನಾನು ತಂದೆಯವರನ್ನ ಅನುಸರಿಸ್ತೇನೆ. ಯಾಕಂದ್ರೆ ನಮ್ಮ ಊರಿನಲ್ಲಿ ಯಾವುದೇ ಹೊಸ ಬೆಳೆ ಬಂದ್ರೆ ಅದನ್ನ ಪ್ರಯೋಗ ಮಾಡುವುದು ನಮ್ಮ ಮನೆಯ ತೋಟದಲ್ಲೇ. ಅದನ್ನ ಆಮೇಲೆ ಎಲ್ಲರೂ ಅನೇಕರು ಅದನ್ನ ಫಾಲೋ ಮಾಡಿ ಅದರಲ್ಲೂ ಉತ್ತಮ ಕೃಷಿಕರಾಗಿದ್ದಾರೆ. ನಮ್ಮ ತಂದೆಯವರ ಮಾರ್ಗದರ್ಶನದಿಂದಲೇ ಅನೇಕರು ಕೃಷಿಯನ್ನ ಮಾಡ್ತಾ ಇದ್ದವರಿದ್ದಾರೆ. ಅದೇ ರೀತಿ ನಾನು ಕೂಡ ತಂದೆಯವರು ಹೇಳಿದ ರೀತಿಯಲ್ಲೇ ನಾನು ಕೂಡ ಕೃಷಿಯನ್ನ ಮಾಡ್ತಾ ಇದ್ದೇನೆ. ತಂದೆಯವರು ಹೇಳೋದು ನಾನು ಅದನ್ನ ಮಾಡೋದು ಒಂಥರ ಈಗ ಜಾಬ್ ಇದ್ದಂಗೆ, ನನ್ನ ಕೆಲಸ ಜಾಬ್ ಇದ್ದಂಗೆ. ಆದ್ರೆ ಹಣಕಾಸಿನ ವಿಷಯ ಮಾತ್ರ ಅದಕ್ಕೆ ನಾನೇ ಯಜಮಾನ. ಕೃಷಿಯ ತೋಟದ ವಿಷಯದಲ್ಲಿ ಮಾತ್ರ ಅಪ್ಪ ಹೇಳಿದಾಗೆ ನಾವು ಮಾಡು. ನಮ್ಮ ಇನ್ನೊಂದು ತೋಟ ಇದು 2020ನೇ ಇಸ್ವಿ ಅಂದ್ರೆ ಕೊರೋನಾ ಕಾಲದಲ್ಲಿ ನೆಟ್ಟಂತ ಅಡಿಕೆ ಗಿಡ. ಈಗ ಕಳೆದ ವರ್ಷ ಸ್ವಲ್ಪ ಮಟ್ಟಿಗೆ ಇಳುವರಿ ಬಂದಿತ್ತು. ಈ ಸರಿ ಬಹುಪಾಲು ಅಡಿಕೆ ಗಿಡಗಳಲ್ಲಿ ಫಲ ಬರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಾವು ಅಡಿಕೆ, ಕಾಳುಮೆಣಸು, ಕಾಫಿ ಈ 3 ಬೆಳೆಗಳನ್ನು ಬೆಳೆಯುವ ಹಂತದಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ. ಒಂದು ವರ್ಷದ 100ರಷ್ಟು ಒಂದು ವರ್ಷದ ಕಾಳುಮೆಣಸಿನ ಬಳ್ಳಿ ಇದೆ. ಕಳೆದ ವರ್ಷ ಸುಮಾರು ಒಂದು 500ಕ್ಕಿಂತ ಹೆಚ್ಚಿಗೆ ಕಾಳುಮೆಣಸಿನ ಬಳ್ಳಿಯನ್ನು ನಾವು ಇಲ್ಲಿ ನಾಟಿ ಮಾಡಿದ್ದೇವೆ. ಕಾಫಿ ಕೂಡ ಈ ವರ್ಷ ಏನು ಈ ಡಿಸೆಂಬರಿಗೆ 2 ವರ್ಷ ತುಂಬಿ ಈಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವಿದ್ದೇವಲ್ಲ, ಈಗ 2 ವರ್ಷ ತುಂಬಿದ ಗಿಡ ಇದು. ಒಂದೇ ವರ್ಷಕ್ಕೆ ಹೆಚ್ಚು ಕಡಿಮೆ ಇದರಲ್ಲಿ ನಾವು ಒಂದು ಕೆಜಿ ಲೆಕ್ಕದಲ್ಲಿ ಒಂದು 3-4 ಕೆಜಿಯಷ್ಟು ಕಾಫಿಯನ್ನು ಕೊಯ್ದಿದ್ದೇವೆ. ಮುಂದಿನ ವರ್ಷದ ನಿರೀಕ್ಷೆ ಇದೆ. ಆದರೆ ಅತಿಯಾದ ಮಳೆಯ ಕಾರಣಕ್ಕಾಗಿ ನಾವು ಸುಮಾರು ಕಾಫಿ ಗಿಡಗಳನ್ನು ಕಳ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಕಾಫಿಯನ್ನು ನಾವು ಸ್ವಲ್ಪ ಕಾಫಿಯ ಮೇಲಿನ ಆಸಕ್ತಿಯನ್ನು ಸ್ವಲ್ಪ ಕಳೆದುಕೊಂಡಿದ್ದೇವೆ. ಆದರೆ ಈ ನೀರಿನ ತೊಂದರೆಯಿಂದನೇ ಆಗಿದೆ ಅನ್ನೋದು ನಮಗೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಇನ್ನೊಂದು ತೋಟದಲ್ಲಿ ಕಾಫಿಯನ್ನು ನೆಡುವಂಥ ಒಂದು ವಿಚಾರ ಇದೆ. ಅಲ್ಲಿ ನೀರಿನ ಇಷ್ಟೊಂದು ಹೊಡೆತ ಇಲ್ಲ ನಮಗೆ. ಕಾಫಿ ಅರೇಬಿಕಾ ತಳಿ, ಅದರ ಹೆಸರು ಚಂದ್ರಗಿರಿ. ಕಾಫಿಯಲ್ಲಿ ಮುಖ್ಯವಾಗಿ 2 ಪ್ರಭೇದಗಳಿದ್ದಾವೆ. ನಾನು ಈ ಅಡಿಕೆ ತೋಟದಲ್ಲಿ ಮುಖ್ಯವಾಗಿ ಅಡಿಕೆ ಜೊತೆಯಲ್ಲಿ ಅಡಿಕೆ ಗಿಡಕ್ಕೆ ಕಾಳುಮೆಣಸನ್ನ ನಾವು ಹಬ್ಬಿಸಿದ್ದೇವೆ. ಇಲ್ಲಿ ನೋಡಿ, ಇದು ಒಂದು ಹಿಂದಿನ ಜೂನ್ದಲ್ಲಿ ನೆಟ್ಟಂತ ಬಳ್ಳಿ ಇದು. ಇದನ್ನ ತಜ್ಞರ ಹೇಳಿಕೆ ಪ್ರಕಾರನೇ ಮಾಡಿದ್ದೇವೆ. ಅದನ್ನ 2.5 ಅಡಿಗೆ ತುದಿ ಚಿವುಟು ಮೂಲಕ ಹೆಚ್ಚೆಚ್ಚು ಬ್ರಾಂಚ್ ಬರಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದೇವೆ. ಈಗ ಇದಕ್ಕೆ ಗೊಬ್ಬರ ಮತ್ತು ಸಂಗಡ ಒಂದೊಂದು ಬುಟ್ಟಿಯಷ್ಟು ಮಣ್ಣನ್ನು ಹಾಕಿ ಅಲ್ಲಿ ನೀರು ನಿಲ್ಲದೆ ಹೋದಂಗೆ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಅದರ ನಂತರ ಈ ಮಧ್ಯದ ಏನು ಸ್ಪೇಸ್ ಉಂಟೋ ಇದರಲ್ಲಿ ಕಾಫಿಯನ್ನ ನಮ್ಮ ಮಿತ್ರರೆಲ್ಲ ಸಿರ್ಸಿ ಕಡೆ ಬಹಳ ಜನ ಬೆಳೆದಿದ್ದಾರೆ. ಆ ಒಂದು ಪ್ರೇರಣೆಯಿಂದ ನಾವು ಕೂಡ ಕಾಫಿ ಬೆಳೆಯೋಣ ಅನ್ನುವಂಥ ದೃಷ್ಟಿಯಲ್ಲಿ 2 ವರ್ಷದ ಹಿಂದೆ ಕಾಫಿ ಗಿಡವನ್ನು ತಂದು ನೆಟ್ಟು ಬರ್ತದೆ. ಇಲ್ಲೂ ಕಾಫಿ ಬರ್ತದೆ ಅನ್ನೋದು ನಮಗೆ ಪ್ರೂವ್ ಆಗಿದೆ. ಆದರೆ ನಮ್ಮ ದುರ್ದೈವಕ್ಕೆ ಹಿಂದಿನ ವರ್ಷ ಹೌದು, ಅದು ಮೊದಲು ಆ ಥರ ಇತ್ತು ಭಾವನೆ. ಆದರೆ ಈಗ ನಮ್ಮ ಮಲೆನಾಡಿನ ಈ ಭಾಗದಲ್ಲೂ ಕೂಡ, ಈವನ್ ನಾವು ಕರಾವಳಿಯಿಂದ ಹತ್ತಿರ ಇದ್ದವರು, ಕರಾವಳಿ ಭಾಗದಲ್ಲೂ ಕೂಡ ಕಾಫಿ ಬೆಳಿಬಹುದು. ಅದರೊಳಗೆ ಏನು ಸಂಶಯನೇ ಇಲ್ಲ. ನಮಗೆ ನಮ್ಮ ಏನು ಈ ಜಾಗ ಇದೆಯೋ
ಇದು ಅತ್ಯಂತ ನೀರು ನಮಗೆ ಮೇಲ್ಗಡೆ ನೀರಿನ ತುಂಬಾ ನೀರು ಬರ್ತದೆ ಮಳೆಗಾಲದಲ್ಲಿ. ಆ ಕಾರಣಕ್ಕಾಗಿ ನಾವು ಈ ಒಂದು ಇಲ್ಲಿ ನೋಡಿ ನೀವು, ಇದು ಓಪನ್ ಕಾಲುವೆ ಇದೆ, ಇದ್ರ ಕೆಳಗಡೆ ನಾವು ಅಂಡರ್ ಗ್ರೌಂಡ್ ಡ್ರೈನೇಜ್ ಅನ್ನು ಮಾಡಿದ್ದೇವೆ. ಅಷ್ಟಾಗಿಯೂ ಕೂಡ ಕಾಫಿ ಗಿಡವನ್ನು ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ ನಮ್ಗೆ. ನೀರು ಅಷ್ಟು ಪ್ರಮಾಣದಲ್ಲಿ ನೀರು ಇಂಗು ಹೋಗದೆ ಕಾಫಿ ಗಿಡದ ಬೇರಿಗೆ ತೊಂದರೆಯಾಗಿ ಏನು ನಾವು ನೆಟ್ಟಿದ್ದೇವಲ್ಲ ಕಾಫಿ ಗಿಡ, ಒಂದು 1000 ಗಿಡ ನೆಟ್ಟಿದ್ದಾಗಿತ್ತು ಇಲ್ಲಿ. ಅದರಲ್ಲಿ ಒಂದು 60% ಅಷ್ಟು ಗಿಡ ಇರ್ಬೋದು. ಈಗ ಒಂದು 40%ಕ್ಕಿಂತ ಹೆಚ್ಚಿಗೆ ಗಿಡವನ್ನು ನಾವು ಕಳ್ಕೊಂಡಿದ್ದೇವೆ. ನೋಡಿ, ಇದು ಕಾಫಿ ಗಿಡ ನಾವು ಕರಾವಳಿ ಭಾಗದವರು ಕೂಡ ಮಾಡಬಹುದು ಅನ್ನುವಂತ ಧೈರ್ಯವನ್ನ ತೋರಿಸುವಂತ ಒಂದು ಸಾಧ್ಯತೆಯನ್ನ ಈ ಗಿಡದಲ್ಲಿ ನಾವು ಕಾಣ್ಬೋದು. ಈಗ ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಸುಮಾರು ಜನರ ಭಾವನೆ ಇದೆ. 1 ಎಕರೆ ಪ್ರದೇಶದಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ ಇದನ್ನ 3 ಬೆಳೆ ಮಾಡ್ಕೊಂಡ್ರೆ ನಾವು 10 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ 1 ಎಕರೆಯಲ್ಲಿ ಗಳಿಸಬಹುದು. ಈಗ ಅಲ್ಲ, 3 ವರ್ಷದ ನಂತರ ಅಡಿಕೆ ಫಲ ಬರ್ತದಲ್ಲ, ಅಂದ್ರೆ ಎಲ್ಲಾ ಫಸಲು ನಿಮ್ಗೆ ಸರಿಯಾಗಿ ಫಲ ಕೊಡುವಂತ ಒಂದು ಪ್ರದೇಶದಲ್ಲಿ ನೀವು 10 ಲಕ್ಷ ಆದಾಯವನ್ನ ಪ್ರತಿ ವರ್ಷ ಅದು ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಗಳಿಸುವಂತ ಸಾಧ್ಯತೆ ಇದೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.